ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ಬ್ಲಾಗ್ಸ್. ಈಗ ನಾವು ಶಾಪಿಂಗ್ ಹೋಗ್ತಿದ್ದೀವಿ. ಆಲ್ರೆಡಿ ರೆಡಿ ಆಯಿತು. ಇವಾಗ ನೋಡಿ ಕ್ಲೈಮೇಟ್ ಎಲ್ಲ ಯಾವ ಥರ ಇದೆ ಅಂತೇಳ್ಬಿಟ್ಟು ಸ್ವಲ್ಪ ಕ್ಲೌಡಿ ಆಗಿದೆ, ಅಷ್ಟೊಂದು ಬಿಸಿಲಿಲ್ಲ, ನೋಡ್ಬೋದು ನೀವು. ಈಗ ನಾನು ಫ್ಲವರ್ ಶಾಪಿಂಗ್, ಹಾಗೆ ಪೂಜೆಗೆ ಬೇಕಾಗಿರೋ ಐಟಮ್ಸ್, ಬ್ಯಾಂಗಲ್ಸ್ ಆಗಲಿ, ಸ್ವಲ್ಪ ಬೆಳ್ಳಿ, ಸಿಲ್ವರ್ ಎಲ್ಲ, ಸೊ ಅದೆಲ್ಲ ಎಲ್ಲಿ ನಾನು ಶಾಪ್ ಮಾಡ್ತೀನಿ ಅದೆಲ್ಲ ನಿಮ್ಗೆ ತೋರಿಸ್ತೀನಿ. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಲೆಟ್ಸ್ ಗೆಟ್ ಇನ್ ಟು ದ ಬ್ಲಾಗ್. ನಮ್ಮ ಪಪ್ಪ ಎಲ್ಲ ಹೇಳ್ತಿದ್ರು ಫ್ಲವರ್ಸ್ದು ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಂತೇಳ್ಬಿಟ್ಟು. ನಿನ್ನೆ ಅಂದರೆ ವೆಡ್ನೆಸ್ಡೇ ಬಂದು ನಮಗೆ ಇದು ಜಾಸ್ಮಿನ್ ಫ್ಲವರ್ಸ್ ಬರುತ್ತಲ್ಲ, ಅದು ಗುಂಡು ಮಲ್ಲಿಗೆ, ಅದು ಆರತ್ತು ಚೆನ್ನಾಗಿರುತ್ತೆ ದೇವ್ರಿಗೆ. ಸೊ ಅದು 1 kg ಬಂದು 1500 ಇತ್ತಂತೆ. ಬಟ್ ಇವತ್ತು ಅದೇ 1 kg ಕೇಳಿದ್ರೆ 2500 ಇದೆ. ಸೊ ಇವಾಗ ಹೆಂಗಿದೆ ಮಾರ್ಕೆಟಲ್ಲಿ ಅಂತೆಲ್ಲ ತೋರಿಸ್ತೀನಿ. ಶಾಪಿಂಗ್ ಹೋಗ್ತಾ ಇದ್ದೀನಿ, ಸೊ ನಿಮಗೆಲ್ಲ ತೋರಿಸ್ತೀನಿ. ಬ್ಯಾಂಗ್ಳೂರಿಗಿಂತ ಇಲ್ಲಿ ಸ್ವಲ್ಪ ಕಮ್ಮಿ ರೇಟ್, ಸೊ ಅದಕ್ಕೆ ಎಲ್ಲ ಇಲ್ಲೇ ಪರ್ಚೇಸ್ ಮಾಡ್ತಿದ್ದೀನಿ. ನೋಡಿ ಎಷ್ಟೊಂದು ಫ್ಲವರ್ಸ್ ಇಟ್ಟಿದ್ದಾರೆ, ಊರೆಲ್ಲ ಜಾತ್ರೆ ಥರ ಅನಿಸ್ತಾ ಇದೆ. ಫ್ಲವರ್ಸ್ ಎಲ್ಲ ತುಂಬ ಇಟ್ಟಿದ್ದಾರೆ, ಬಟ್ ತುಂಬ ಬಾಯಿಗೆ ಬಂದಂಗೆ ಹೇಳ್ತಾರೆ ರೇಟ್. ಇವಾಗ ನಾವು ತಗೊಳ್ಳೇಬೇಕು, ಅವರು ಇನ್ನು ಅದೇ ರೇಟ್ ಹೇಳ್ತಾರೆ. ಸೊ ನೋಡಿ ನಾವು ಇಲ್ಲಿ ಬಂದಿದ್ದೀರಿ ಗಂಜಿಗೆ ಅಂಗಡಿಗೆ. ನೋಡಿ ನಮ್ಗೆ ಇಲ್ಲಿ ಪೂಜೆಗೆ ಏನೇನು ಬೇಕೋ ಆ ಎಲ್ಲ ಐಟಮ್ಸ್ ಸಿಗುತ್ತೆ. ನಮ್ಮ ಮಮ್ಮಿಯಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ಈ ಥರ ಮನೆಯಲ್ಲಿಟ್ಟು ಯೆಲ್ಲೋ ಕಲರ್ ಫೇಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಲಾಸ್ಟ್ ಟೈಮ್ ನಾನು ಇದೇ ಥರ ಮುಖವಾಡ ಇಟ್ಟಿದ್ದು, ಈ ಸರಿ ನಾನು ಬೆಳ್ಳಿ ತಗೊಳ್ತಾ ಇದ್ದೀನಿ. ಬಟ್ ಅಮ್ಮ ಮುಖದಲ್ಲಿ ಯೆಲ್ಲೋ ಕಲರ್ ಆ ಕಳೆನೇ ಬೇರೆ ಇರುತ್ತೆ. ಇದೆಲ್ಲ ರೆಡಿನೂ ಬರುತ್ತೆ ನೋಡಿ. ಸುಮ್ಮನೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಈ ಥರನೂ ನಾವು ಇಟ್ಕೊಬೋದು ಮನೆಯಲ್ಲಿ. ಎಷ್ಟು ಚೆನ್ನಾಗಿದ್ದಾರೆ ಅಮ್ಮ ಅವರು. ನೋಡಿ ಇಲ್ಲಿ ನಮ್ಮ ಮಮ್ಮಿ ಎಲ್ಲ ದೇವ್ರ ಪೂಜೆಗೆ ಏನೇನು ಬೇಕೆಲ್ಲ ತೊಗೊತಾ ಇದ್ದಾರೆ. ನೋಡಿ ನಮಗೆ ಅಮ್ಮ ಅವ್ರ ಹಿಂದೆ ಇಡೋದಕ್ಕೆ ಕ್ರೌನ್ ಚೆನ್ನಾಗಿರುತ್ತೆ. ಅದೇ ಫ್ಲೋರಲ್ ಡಿಸೈನ್ ಆಗಲಿ, ಕಲ್ಲಿನ ಡಿಸೈನ್ ಆಗಲಿ, ಎಲ್ಲದರಲ್ಲೂ ಎಲ್ಲೋ ಫಿನಿಶಿಂಗ್ ಕೊಟ್ಟಿದ್ದಾರೆ, ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಇಲ್ಲಿ ನೋಡಿ ಅಮ್ಮನವ್ರಿಗೆ ಕೌಚದು ಹೊಸ ಸೆಟ್ಟು. ನಾನಿದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾವು ಜೆವೆಲ್ಸ್ ಎಲ್ಲ ಹಾಕಿ ಅಲಂಕಾರ ಮಾಡಿಲ್ಲ ಅಂತೇಳಿ ಈ ಥರದ್ದು ಒಂದು ಹಾಕಿದ್ರೆ ಸಾಕು. ನೋಡಿ ತುಂಬ ಚೆನ್ನಾಗಿದೆ. ಏಮನ್ನ ಇದೆ? ಓ ಸ್ಟ್ಯಾಂಡ್ ಕಟ್ಟಡದ. ನೋಡಿ ನಾವು ದೀಪ ಇಡ್ತಿರಲ್ವಾ, ಅದಕ್ಕೆ ರೌಂಡಾಗಿ ನಾವು ಈ ಥರ ಡೆಕೋರೇಷನ್ ಎಲ್ಲ ಅವ್ರು ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ. ನೋಡಿ ಇಲ್ಲಿ ನಾವು ರಂಗೋಲಿ ಥರ ಡೆಕೋರೇಷನ್ ಮಾಡ್ತಿರಲ್ವಾ ಅಮ್ಮ ಅವ್ರ ಮುಂದೆ, ನೋಡಿ ಎಷ್ಟು ಚೆನ್ನಾಗಿದೆ. ಹೊಸ ಹೊಸ ಡಿಸೈನ್ಸ್ ಬಂದಿದೆ, ಪಿಕಾಕ್ ಡಿಸೈನ್, ತುಂಬ ಚೆನ್ನಾಗಿರುತ್ತೆ. ನನ್ನ ಮನೇಲಿ ಆಲ್ರೆಡಿ ಇವಾಗ ದೀಪದ್ದು ಇದೆ. ಸೊ ನೋಡಿ ಚೆನ್ನಾಗಿದೆ. ಡಿಫ್ರೆಂಟ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಇಲ್ಲಿ ರಂಗೋಲಿದು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಫ್ಲೋರಲ್ ಡಿಸೈನ್ ನೋಡಿ, ಕಲರ್ ಇದೆ ನೋಡಿ, ಯೆಲ್ಲೋ ಆ್ಯಂಡ್ ಗ್ರೀನ್ ಕಲರ್. ಇದು ನೋಡಿ ಒಂಥರ ಗ್ರೀನ್ ರೇಡಿಯಂ ಕಲರ್ ಇದೆ. ಬಟರ್ಫ್ಲೈ ಡಿಸೈನ್ಸ್, ತುಂಬ ಡಿಸೈನ್ಸ್ ಬಂದಿದೆ. ಒಂದೊಂದು ಇಯರ್ಗೂ ಡಿಫ್ರೆಂಟ್ ಕಲೆಕ್ಷನ್ಸ್ ಬರ್ತಾ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಇವೆಲ್ಲ 250 to 350 ರೇಂಜಲ್ಲಿದೆ. ಸೊ ನಮಗೆ ಡಿಸೈನ್ ಮೇಲೆ ಡಿಪೆಂಡ್ ಆಗಿ ರೇಟ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ನೀವು ನೋಡ್ಬೋದು. ಸ್ಟೋನ್ ವರ್ಕ್ ನಮಗೆ ಇಯರಿಂಗ್ಸ್ಗೆಲ್ಲ ಬರುತ್ತಲ್ಲ ಆ ಥರ ಸ್ಟೋನಲ್ಲಿ ಮಾಡಿದ್ದಾರೆ. ಸೊ ಅದಕ್ಕಂದ್ರೆ ಸ್ವಲ್ಪ ರೇಟ್ ಇದೆ. ಇದರಲ್ಲಿ ನೋಡಿ ನಮಗೆ ವೈಟ್ ಸ್ಟೋನ್ ವರ್ಕ್ ಮಾಡಿದ್ದಾರೆ. ನಮಗೆ ನಾರ್ಮಲ್ ಕ್ಲಿಪ್ಸ್ ಬರುತ್ತಲ್ಲ, ಹೇರ್ ಕ್ಲಿಪ್, ಸೊ ಇದರಲ್ಲೂ ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ನಾನು ಒಂದು ತೊಗೊಬೇಕು ಅಂತ ನೋಡ್ತಾ ಇದ್ದೀನಿ. ಸೊ ಅದಕ್ಕೆ ರೇಟ್ ಕೇಳಿದಾಗ 250 to 350 ಇದೆ ರೇಂಜ್ ಅಂತ ಹೇಳಿದ್ರು. ಇದು ನೋಡಿ ಎಲ್ಲ ಪರ್ಲ್ಸಿಂದ ಮಾಡಿದ್ದಾರೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕಾಮೆಂಟ್ ಮಾಡಿ. ನಾವು ಬಳೆ ಬೇಕು ಅಂತ ಹೇಳ್ತಾ ಇದ್ದೀರಿ ನೋಡಿ, ಈ ಥರದ್ದು. ಇಲ್ಲ ನಮಗೆ ಪ್ಲೇನ್ ಬೇಕಾದ್ರೂ ಸಿಗುತ್ತೆ. ಮಣ್ಣಿನ ಬಳೆ ಅಂತಾರೆ, ತೆಲುಗಲ್ಲಿ ಮಟ್ಟಿಗಾಜಲು ಅಂತ ಹೇಳ್ತಾರೆ. ಅವರು ಹೊಸ ಬಾಕ್ಸ್ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಇದು ಸ್ವಲ್ಪ ಮೀಡಿಯಮ್ ರೇಟ್ ಅಂತೆ. ಇದು ನೋಡಿ ಸ್ವಲ್ಪ 500 ಕಾಣಿಸ್ತಿದೆಯಲ್ಲ ನಿಮಗೆ ಡಿಫ್ರೆನ್ಸ್.
ಇದು ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ. ಇದೇ ಎಂಡನ. ಸೊ ನಾವು ಇದೇ ಚೂಸ್ ಮಾಡ್ತಾ ಇದ್ದೀರಿ. ಸೊ ನನಗೂ ನಮ್ಮ ಮಮ್ಮಿಗೆ ಸೇರಿ 1 ಬಂಡಲ್ ತೊಗೊತಾ ಇದ್ದೀರಿ. ಸೊ 1 ಬಂಡಲಲ್ಲಿ ಆಲ್ಮೋಸ್ಟ್ 11 ಡಜನ್ಸ್ ಇರುತ್ತಂತೆ. ಏನಾದರೂ ಸ್ವಲ್ಪ ಏನಾದರೂ ಒಡೆದೋದ್ರೆ ಬರುತ್ತೆ ನಮಗೆ 10 ಡಜನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸಪ್ರೇಟ್ చేసిడండి ಅರ್ಧಮರ್ಧಮು. ಹಾಂ. ಸೊ ನಾವಿಲ್ಲೇ ಸಪ್ರೇಟ್ ಮಾಡ್ಕೊತಾ ಇದ್ರು. ನಮ್ಮಮ್ಮ ಮನೆಗೆ ಸ್ವಲ್ಪ, ನನಗೆ ಸ್ವಲ್ಪ. ನೋಡಿ ಬ್ಯಾಂಗಲ್ಸ್ ಎಷ್ಟು ಸೂಪರ್ ಆಗಿದೆ. ಮದುವೆ ಮನೆಯಲ್ಲಿ ಬಳೆ ಶಾಸ್ತ್ರ ಮಾಡ್ತಾರಲ್ಲ ಆ ಥರ ಕಟ್ ಮಾಡ್ತಾ ಇದ್ರಿ. ಇಬ್ರಿಗೂ ಆಫ್ ಬೇಕು ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ಎಲ್ಲ ಐಟಮ್ಸ್ ಹೇಳ್ತಿದ್ದಾರೆ ನಾವು ಏನೇನು ಪರ್ಚೇಸ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು. ಲಕ್ಷ್ಮೀ ಪೂಜೆಗೆ ಗೆಜ್ಜೆ ಒತ್ತಿ, ಗಂಧ, ಗೋಮತಿ ಚಕ್ರ ಸೆಟ್ ಒಂದು. ಸೊ ಅದ್ರಲ್ಲಿ ಕವ್ವೆ ಇರುತ್ತೆ. ಕಣ್ಕಿಟ್ ಸಾಮಾನು ಒಂದು ಸೆಟ್, ಲಾವಂಚ, ಏಲಕ್ಕಿ, ಬಟ್ಲಡಿಕೆ, ಬಾಗ್ನೆ ಸಾಮಾನು ಒಂದು ಸೆಟ್, ಅರಿಶಿನ 50, ಕುಂಕುಮ 50, ಕುಂಕುಮ ದಾರ, ಅರಿಶಿನ ಕೊಂಬು, ಬಳೆ. ನಾನು ಲಾವಂಚ ಅನ್ನೋ ಹೆಸರು ಫಸ್ಟ್ ಟೈಮ್ ಕೇಳಿದ್ದು. ಸೊ ಅವ್ರಿಗೆ ನಾನು ಕೇಳ್ತಿದ್ದೀನಿ ಆ ಲಾವಂಚ ಅಂದರೆ ಏನು, ಅದರಿಂದ ಏನು ಯೂಸ್ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿದ್ದಾರೆ. ಸೊ ಆ ಬೇರು ಇರುತ್ತಲ್ಲ ಅದನ್ನು ನಾವು ನೀರಲ್ಲಿ ಹಾಕ್ಬಿಟ್ಟು ನೆನೆಸ್ಬಿಟ್ಟು ಆ ವಾಟರ್ನ ಕುಡಿದ್ರೆ ನಮ್ಮ ಸ್ಕಿನ್ ಪ್ರಾಬ್ಲಮ್ ಇರುತ್ತಲ್ಲ, ಏನಾದರೂ ಅಲರ್ಜೀಸ್ ಆ ಥರ ಇದ್ದರೆ ಹೋಗುತ್ತೆ. ಅದೇ ಥರ ಆ ವಾಟರ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಸ್ಕಿನ್ ಸ್ವಲ್ಪ ಗ್ಲೋ ಬರುತ್ತೆ ಅಂತ ಹೇಳಿದ್ರು. ನೀವು ಒಂದ್ಸರಿ ಟ್ರೈ ಮಾಡಿ, ನ್ಯಾಚುರಲ್ ರೆಮಿಡಿ ಅಲ್ವಾ, ಚೆನ್ನಾಗಿರುತ್ತೆ. ನೋಡಿ ಪಂಚಗವ್ಯ ಹವಾನ್ ದಿಯಾ ಅಂತೆ. ನಾವು ನಾರ್ಮಲ್ ಆಗಿ ಧೂಪ ತಗೊತಿರಲ್ವಾ, ಸೊ ಇದೆಲ್ಲ ನ್ಯಾಚುರಲ್ ಪ್ರಾಡಕ್ಟಿಂದ ಮಾಡಿರೋದು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನಾವು ಹಚ್ಚಿದ್ರೆ ಕಂಪ್ಲೀಟ್ ದೀಪ ಎಲ್ಲ ಉರಿದು ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ. ಹೊಸದು ಬಂದಿದೆಯಂತೆ ಮಾರ್ಕೆಟಲ್ಲಿ. ಸೊ ಪರ್ಚೇಸ್ ಮಾಡ್ತಾ ಇದ್ದೀನಿ. ನೀವು ಕೂಡ ಪರ್ಚೇಸ್ ಮಾಡಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಡಜನ್ ಇದು 45 ರೂಪೀಸ್ ಹೇಳ್ತಿದ್ದಾರೆ. ನಾವು ಕಂಪ್ಲೀಟ್ ಬಂಡಲ್ ತೊಗೊಂಡಿರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡ್ಕೊತಾರೆ. ನೋಡಿ ಇವಾಗ ನಾವು ಶಾಪ್ ಬಂದಿದ್ದೀವಿ. ನಮ್ಮ ಹಸ್ಬೆಂಡ್ ಅವ್ರಿಗೆ ಶರ್ಟ್ಸ್ ತೊಗೊಬೇಕಾಗಿತ್ತು. ಸೊ ನಮ್ಮವರು ನಮಗೆ ಸ್ಯಾರಿ ಎಲ್ಲ ಕೊಡಿಸ್ತಾರಲ್ಲ, ಸೊ ನಾವು ಅವ್ರಿಗೇನಾದರೂ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಟ್ರೆಡಿಷ್ನಲ್ ವೇರ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲೇ ಶಾಪ್ ಬಂತು. ಮತ್ತು ರಾಮರಾಜ್ದು ನೋಡ್ತಿದ್ರು ಪಂಚೆ ಮತ್ತು ಶರ್ಟ್. ಸೊ ಯಾವಾಗೂ ವೈಟ್ ಆ್ಯಂಡ್ ಕ್ರೀಮ್ ಶರ್ಟ್ ಯಾಕೆ ಅಂತೇಳಿ ಸ್ವಲ್ಪ ಡಿಫ್ರೆಂಟ್ ಕಲರ್ಸ್ ನೋಡ್ತಾ ಇದ್ದೀವಿ. ಹೂವು ಎಲ್ಲನೂ ತುಂಬ ರೇಟ್ ಇತ್ತು. ಸೊ ನಾವು ಅಷ್ಟೊಂದೇನು ಪರ್ಚೇಸ್ ಮಾಡಿಲ್ಲ. ಹಾಗೆ ನಾನು ಡೆಕೋರೇಷನ್ ಕೂಡ ಕಮ್ಮಿನೇ ತೊಗೊಂಡೆ, ಫ್ಲವರ್ಸ್ ಎಲ್ಲ. ಹಾಗೆ ನಮ್ಮೂರಲ್ಲಿ ತೆಂಗಿನಕಾಯಿ ಎಲ್ಲ ಕಮ್ಮಿ ರೇಟೇ. ಅದೇ ಬ್ಯಾಂಗ್ಳೂರಲ್ಲಿ ತೊಗೊಂಡ್ರೆ 45-50 ರೂಪೀಸ್ ಹೇಳ್ತಾರೆ ದೊಡ್ಡದು. ನಮ್ಮೂರಲ್ಲಿ ನಮಗೆ 25 ರೂಪೀಸ್ಗೆ ತುಂಬ ದೊಡ್ಡದೇ ಸಿಕ್ತು. ಅದೆಲ್ಲ ಮುಗಿಸ್ಕೊಂಡು ನಾವು ಲಾಸ್ಟ್ ಟೈಮ್ ಸಿಲ್ವರ್ ಆರ್ಡರ್ ಕೊಟ್ಟಿದ್ದಲ್ವ, ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು. ಸೊ ನಾವು ಸಿಲ್ವರ್ನ ತಗೊಳ್ಳೋಣ ಅಂತೇಳ್ಬಿಟ್ಟು ನಾಳೆ ಹಬ್ಬ ಇರಬೇಕಾದ್ರೆ ಇವತ್ತು ಥರ್ಸ್ಡೇ ಹೋಗಿ ನಾವು ಸಿಲ್ವರ್ನ ನೋಡ್ತಿದ್ದೀರಿ. ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಫಿನಿಶಿಂಗ್ ಆದರೆ ಸೂಪರ್ಬಾಗಿ ಬಂದಿದೆ ನೋಡಿ. ಲಕ್ಷ್ಮೀ ಅಮ್ಮ ಅವ್ರದ್ದು ಫೇಸ್. ನಾವು ಯಾಕೆ ಮೊನ್ನೆ ತೊಗೊಂಡಿಲ್ಲ ಅಂತೇಳಿದ್ರೆ ಸ್ವಲ್ಪ ಕಮ್ಮಿ ಇತ್ತು ಅದು ಗ್ರಾಮ್ಸು. ಸೊ ನಮ್ಗೆ ಎಷ್ಟು ಗ್ರಾಮ್ಸ್ ಬೇಕೋ ಅಷ್ಟು ನಾವು ಕಸ್ಟಮೈಸ್ ಮಾಡಿಸ್ಕೋಣ ಅಂತೇಳ್ಬಿಟ್ಟು ಅವ್ರಿಗೆ ಆರ್ಡರ್ ಕೊಟ್ಟಿದ್ರಿ. ತುಂಬ ಚೆನ್ನಾಗಿ ಬಂದಿದೆ. ಲಕ್ಷ್ಮಿ ಮುಖದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಗು ಇದೆ. ಸೊ ನಾವು ಯಾವತ್ತಾದರೂ ಈ ಥರ ಲಕ್ಷ್ಮಿ ಫೇಸ್ ಏನಾದರೂ ತೊಗೊಬೇಕಾದ್ರೆ ನಾವು ಫಸ್ಟ್ ನೋಡಬೇಕಾಗಿರೋದು ಅವ್ರು ನಗ್ತಿದ್ದಾರ ಇದರಲ್ಲಿ ಅಂತೇಳ್ಬಿಟ್ಟು. ಚೆನ್ನಾಗಿತ್ತು ನೋಡಿ. ಚಂಬು ನೋಡಿ, ನಾವು ಯಾವ ಥರ ಹೇಳಿದರೆ ಅದಕ್ಕಿಂತ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ. ಗಂಟೆ ನೋಡಿ ಎಷ್ಟು ಕ್ಯೂಟಾಗಿದೆ. ಅದ್ರ ಮೇಲೆ ಹನುಮಾನ್ ನೋಡಿ. ನಾವು ಎಲ್ಲ ಆಲ್ಮೋಸ್ಟ್ 1 kg 200 ಗ್ರಾಮ್ಸ್ ಬಂತು ಇದೆಲ್ಲನೂ ನೋಡಿ. ಲಕ್ಷ್ಮಿ ಫೇಸ್ ನಾವು ಇದು ಮಾಡಿಸಿದ್ದು 250 ಗ್ರಾಮ್ಸ್ ಏನೋ ಇದೆ. ಆ್ಯಂಡ್ ಮನೆಯಲ್ಲಿ ಚಿಕ್ಕದು ಗಣಪತಿ ಮತ್ತು ಲಕ್ಷ್ಮಿ ವಿಗ್ರಹ ಇದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾವು ಹಂಗೆ ಪರ್ಚೇಸ್ ಮಾಡಿದ್ರಿ. ಅದೇ ಥರ ಅವ್ರು ನೋಡಿ ನಮಗೆ ಕೊಡ್ತಿದ್ದಾರೆ ಅಲ್ಲಿ ಪೂಜೆ ಮಾಡಿಬಿಟ್ಟು. ಅವ್ರಿಗೂ ಒಳ್ಳೇದಾಗಬೇಕು, ಅದೇ ಥರ ನಾವು ತೊಗೊಂಡಿರೋರು ಚೆನ್ನಾಗಿ ಆಗಬೇಕು ಅಂತೇಳ್ಬಿಟ್ಟು ನೋಡಿ ನಾನು ಬರುತ್ತೆ ಅವ್ರು ರಿಸೀವ್ ಮಾಡ್ಕೊತಾ ಇದ್ದೀರಿ. ಈ ಶಾಪಲ್ಲಿ ನಮ್ಗೆ ಚೆನ್ನಾಗಿ ಮಾಡಿಕೊಡ್ತಾರೆ. ನಮಗಾದರೆ ಸಿಲ್ವರ್ ಫಿನಿಶಿಂಗ್ ತುಂಬ ಇಷ್ಟ ಆಯಿತು ನೋಡಿ. ಲಕ್ಷ್ಮೀ ದೇವಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ. ಅದೇ ಥರ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಅವರ ಅಂಗಡಿ ಡೀಟೇಲ್ಸ್ ಎಲ್ಲ ನಿಮಗೆ ಕೊಡ್ತೀವಿ.
ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.